ಇವತ್ತು ಪ್ರಮುಖವಾಗಿ ಕರೆದಿರ್ತಕ್ಕಂಥದ್ದು ಒಂದು ಹೊಸ ವರ್ಷದಲ್ಲಿ ನಾವೆಲ್ಲ ಒಂದು ಕಡೆ ಸೇರಬೇಕು, ನಮ್ಮ ಮುಖಂಡರುಗಳು ಆ ಉದ್ದೇಶದಿಂದ ಸಭೆಯನ್ನು ಕರಿಬೇಕು ಅಂತಕ್ಕಂಥದ್ದನ್ನ ಕೇಂದ್ರದ ಸಚಿವರು ನಮ್ಮ ಲೋಕಸಭಾ ಸದಸ್ಯರಾದ ಶೋಭಕ್ ಅವ್ರನ್ನ ಕೇಳ್ಕೊಂಡಾದ್ಮೇಲೆ ಅವರು 4 ಇಲ್ಲ 5ನೇ ತಾರೀಕು 2 ದಿನದಲ್ಲಿ ಒಂದಿನ ಸಭೆ ಕರಿಬೇಕು ಅಂದರೆ 5ನೇ ತಾರೀಕು ನಾವು ಇವತ್ತು ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಸಭೆಯಲ್ಲಿ ಭಾಗವಹಿಸಿ ತಮ್ಮನ್ನೆಲ್ಲ ಕುರಿತು ಮಾತಾಡಿರ್ತಕ್ಕಂಥ ಕೇಂದ್ರ ಸಚಿವರಾದ ಶೋಭಕ್ ಅವರೇ, ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಅವರೇ, ಮಾಜಿ ಶಾಸಕರಾದ ಲಕ್ಷ್ಮೀನಾರಾಯಣ ಸರ್ ಅವರೇ, ಮತ್ತೊಬ್ಬರು ಮಾಜಿ ಶಾಸಕರು ಸ್ನೇಹಿತರಾದ ನೇಲ ನರೇಂದ್ರ ಬಾಬು ಅವರೇ, ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟರೆ, ಶ್ರೀಮತಿ ಹೇಮಲತಾ ಅವರೇ, ಜಯರಾಮಣ್ಣ ಅವರೇ, ರಾಜೇಂದ್ರ ಕುಮಾರ್ ಅವರೇ, ಸೀನಣ್ಣವರೇ, ನಮ್ಮ ಮಂಡಳದ ಮಹಿಳಾ ಅಧ್ಯಕ್ಷರಾದ ನಾಗರತ್ನಮ್ಮ ಅವರೇ, ಪದ್ಮಾವತಿ ಅವರೇ, ಡಾಕ್ಟರ್ ಮಂಜುನಾಥ್ ಅವರೇ, ಶ್ರೀಮತಿ ಮಂಜುನಾಥ್ ಅವರೇ, ಮಾದೇವಣ್ಣ ಅವರೇ, ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಸೀನಣ್ಣವರೇ, ರಂಗಸ್ವಾಮಿ ಅವರೇ, ರಘು ಅವರೇ, ಜಯಸಿಂಹ ಅವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮುಖಂಡರೇ, ಮಹಿಳಾ ಮುಖಂಡರೇ, ಸ್ನೇಹಿತರೆ, ಇವತ್ತು ಹೊಸ ವರ್ಷದಲ್ಲಿ ನಾವೆಲ್ಲ ಒಂದು ಕಡೆ ಸೇರ್ಕೊಬೇಕು, ನಿಮ್ಮ ಜೊತೆ ನಾವೂ ತಿಂಡಿ ತಿನ್ನಬೇಕು, ಒಂದು 2 ಅವರ್ ಇಲ್ಲಿ ಕುಳ್ಕೊಂಡು ಮಾತಾಡಬೇಕು, ಪಕ್ಷದ ಬಗ್ಗೆ, ನಮ್ಮ ಕಷ್ಟ ಸುಖದ ಬಗ್ಗೆ ಮಾತಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಬಹುಶಃ ಎಲ್ಲ ವಾರ್ಡ್ಗಳಂದು 200-300 ನಮ್ಮ ಮುಖಂಡಗಳು ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಂಡಿದ್ದೆ. ನಾವು ಯಾರ್ಯಾರು ಹೇಳಿದ್ದೀವಿ ಎಲ್ಲರೂ ಭಾಗಶಃ ಬಂದಿದ್ದಾರೆ. ನಾವೆಲ್ಲ ಕಾರ್ಯಕರ್ತನ ಕರೆದ್ರೆ ಇಲ್ಲಿ 10ರಿಂದ 12,000 ಜನ, ಪಕ್ಕದ ಸ್ಕೂಲು ತಾಂತೀವಿ, 10ರಿಂದ 12,000 ಜನ ಇಲ್ಲಿ ಸೇರ್ತಕ್ಕಂಥದ್ದು. ಇದು ಇವತ್ತು ಒಂದು ಪ್ರಮುಖ ಮುಖಂಡರುಗಳು, ಮಹಿಳಾ ಮುಖಂಡರುಗಳು ಸೇರಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಜೊತೆಗೆ ಪಕ್ಷದ ಸದಸ್ಯರನ್ನ ನೋಂದಣಿ ಮಾಡಬೇಕು ಅಂತ ಹಲವಾರು ಬಾರಿ ಪಕ್ಷದ ಕಚೇರಿಯಿಂದ ಬರೋದು, ಪಕ್ಷದ ಅಧ್ಯಕ್ಷ ಹೇಳೋದು, ಜಿಲ್ಲಾ ಅಧ್ಯಕ್ಷ ಹೇಳೋದು, ಕೇಂದ್ರ ಸಚಿವರು ಹೇಳೋದು. ನಾನು ಎಲ್ಲ ವಾರ್ಡ್ನಗಳ ಸಭೆಗಳು ಮಾಡಿದೋ, ನಾವು ನಮ್ಮ ಎಲ್ಲ ಮುಖಂಡರುಗಳು ಸಭೆಗಳನ್ನು ಮಾಡಿದೋ, ನಮಗೆ 62,000 ಮಾಡಿದ್ರೆ ನಮಗೆ 100% ಆಗುತ್ತೆ. ಅದಕ್ಕಿಂತ ಇನ್ನು 16-17,000 ನಾವು ಗುರಿಯನ್ನು ಮುಟ್ಟಿದ್ದೇವೆ. 120% ಗುರಿಯನ್ನು ಮುಟ್ಟಿದೆ. ಅದೆಲ್ಲ ನಿಮ್ಮ ಶ್ರಮದಿಂದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮೇಡಮ್ ಅವ್ರು ಹೇಳಿದ್ರು 17,000 ನನ್ನ ಹೆಸರಲ್ಲಾಗಿರ್ತದೆ, ನಾನು ಮಾಡಿರ್ತಕ್ಕಂಥದ್ದಲ್ಲ. ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನನ್ನ ಹೆಸರಿನಲ್ಲಿ ತಾವೇನು ಮಾಡಿದ್ದೀರಿ, ನಾನು ಈ ಮೆಂಬರ್ಶಿಪ್ಪನ್ನು ಮಾಡಿರ್ತಕ್ಕಂಥ ನೀವುಗಳು, ಇಲ್ಲಿ ಬಂದಿರತಕ್ಕಂಥ ನಮ್ಮ ಹಿರಿಯಗಳು, ಹಿತೈಷಿಗಳು, ಪಕ್ಷದ ಹಿತೈಷಿಗಳು ಏನಿದ್ದೀರಿ, ನಿಮ್ಗೆಲ್ರಿಗೂ ಈ ಸಂದರ್ಭದಲ್ಲಿ ನಿಮಗೆಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾವು 6 ತಿಂಗಳು ಇದ್ದೇ ಇರ್ತೇವೆ. ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಇನ್ನು ನನ್ನ ಆಸೆ ಇತ್ತು 1 ಲಕ್ಷಕ್ಕಿಂತ ಜಾಸ್ತಿ 98,000 ನನಗೆ ಓಟ್ ಬಂದಿತ್ತು. ಮೇಡಮ್ ಅವರಿಗೆ 1,04,000 ಬಂದಿತ್ತು. ನಾವು ಅಲ್ಲಿಗೆ ಗುರಿ ತಲುಪಬೇಕು ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದು. ಕೆಲವು ವಾರ್ಡ್ಗಳಲ್ಲಿ ಆ ಗುರಿ ತಲುಪಿದೆ, ಕೆಲವು ವಾರ್ಡ್ಗಳಲ್ಲಿ ನಮ್ಗೇನು ಓಟ್ ಬಂದಿತ್ತು ಆ ಗುರಿಯನ್ನು ತಲುಪಿದೆ, ಕೆಲವು ವಾರ್ಡ್ಗಳಲ್ಲಿ ಹತ್ರ ಬಂದಿದೆ. ಬಹುಶಃ ಅದು ನಾವು ಗಾರ್ಮೆಂಟ್ಗಳು ಮತ್ತು ಬೇರೆ ಬೇರೆ ಭಾಗದಲ್ಲಿ ಹೋಗಿದ್ರೆ ನಾವು 1 ಲಕ್ಷಕ್ಕಿಂತ ಹೆಚ್ಚಿನ ಮಾಡ್ಬೋದಾಯಿತು. ನಾನು ತಮ್ಮನ್ನೆಲ್ಲ ಕೇಳ್ಕೊಂಡಿದ್ದು ನಿಮ್ಮ ಬೂತ್ನಲ್ಲೇ ಮಾಡಬೇಕು. ನಿಮ್ಮ ಬೂತ್ನಲ್ಲಿ ಯಾರು ಮೆಂಬರ್ ಆಯ್ತಾರೆ, ಯಾರಾಗೋದಿಲ್ಲ ಅಂತಕ್ಕಂಥದ್ದು ನಾಳೆ ಚುನಾವಣೆ ಬಂದಾಗ ಹೋಗಿ ಕೇಳ್ತಕ್ಕಂಥದ್ದು ನೀವುಗಳೇ ನಿಮಗೆ ಗೊತ್ತಿರಬೇಕು. 2 ಫ್ಲೋರ್ ಇರ್ಬೋದು, 3 ಫ್ಲೋರ್ ಇರ್ಬೋದು, 5 ಫ್ಲೋರ್ ಇರ್ಬೋದು, ತಾವೆಲ್ಲ ಮೆಟ್ಲತ್ತುತ್ತೀರಿ. ನಿಮಗೆ ಗೊತ್ತಾಗುತ್ತೆ ಯಾರು ಮೆಂಬರ್ಶಿಪ್ ಆಗೋದಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಅಂತಂದರೆ ಮುಂದೆ ನಮ್ಗೆ ಓಟ್ ಹಾಕ್ತಾರೋ ಇಲ್ವಾ ಅಂತಕ್ಕಂಥದ್ದು ತೀರ್ಮಾನವನ್ನು ತಗೊಬೇಕು ಅಂತಕ್ಕಂಥದ್ದನ್ನ. ನಮ್ಮಲ್ಲಿ 2,80,000 ಓಟ್ ಇದೆ. 56% ಮೇಲೆ ಯಾವತ್ತೂ ಆಗೋದಿಲ್ಲ. ಹರೀಶ್ ಅವ್ರು ಮಾತಾಡ್ತಾ ಹೇಳಿದ್ರು, ಕರೋನಾ ಸಂದರ್ಭದಲ್ಲಿ ಇದೆ ಕೇಂದ್ರ ಕಚೇರಿ, ಇಲ್ಲಿಂದನೇ ಎಲ್ಲ ಭಾಗಕ್ಕೂ ಆಹಾರವನ್ನು ಪ್ರತಿನಿತ್ಯ ಕಳಿಸ್ತಿದ್ದು. ನಮ್ಮ ಮುಖಂಡರುಗಳು, ಆ ಬೂತ್ನಲ್ಲಿರ್ತಕ್ಕಂಥ ಮುಖಂಡರುಗಳು 400 ಜನ ಅಲ್ಲ, 500 ಜನ ಅಲ್ಲ, 600 ಜನ ಲಿಸ್ಟ್ ಮಾಡಿಕೊಟ್ರು. ಅಷ್ಟೇ ಫುಡ್ ಕಿಟ್ಗಳನ್ನು ಕೊಟ್ಟಿದ್ದೇವೆ. ಓಟ್ ಐತಾ ಇಲ್ಲ ಅಂತಕ್ಕಂಥದ್ದು ನಾವು ಅವತ್ತು ಪರೀಕ್ಷೆ ಮಾಡಲಿಲ್ಲ. 2023ರ ಚುನಾವಣೆಯಲ್ಲಿ ನಿಮ್ಮ ಕೈಯಲ್ಲಿ ಯಾವುದೇ ಅದು ಓಟ್ ಇದೆ ಅಂತಕ್ಕಂಥದ್ದು ಪಟ್ಟಿಯನ್ನು ಮಾಡಿಸ್ದೆ. ಹೊಸದಾಗಿ ಓಟನ್ನು ಸೇರಿಸಿ ಅಂತ ಅಂದ್ಬಿಟ್ಟು ಪ್ರತಿ ಬೂತ್ನಲ್ಲಿ ಇದನ್ನು ಓಟನ್ನು ಸೇರಿಸ್ತೋ. ಆ ಕಾಲಕ್ಕೆ ವರ್ಷದಲ್ಲಿ 1 ಬಾರಿ ಆದರೂ ನಾವು ಒಂದೊಂದು ಬೂತಲ್ಲಿ 20, 30, 40 ಜನ 18 ವರ್ಷ ತುಂಬಿರ್ತಕ್ಕಂಥವ್ರನ್ನ ಸೇರಿಸ್ಬೇಕು. ಸೇರಿಸ್ದಾಗೆ ನಮಗೆ ಓಟು ವೃದ್ಧಿ ಆಗ್ತಕ್ಕಂಥದ್ದು. ಹೊಸ ಯುವಕರನ್ನು, ಯುವತಿಯರನ್ನು, 18 ವರ್ಷ ತುಂಬಿರ್ತಕ್ಕಂಥವ್ರನ್ನ ಸೇರಿಸ್ಕೊಳ್ತಾ ಹೋಯ್ತರೆ
ಆ ವೋಟು ನಮಗೆ 98 ಬಂದಿರೋದು, ಮುಂದಿನ ಚುನಾವಣೆಯಲ್ಲಿ 1-5 ಆಯ್ತದೆ, 1-5 ಬಂದಿರತಕ್ಕಂಥದ್ದು 1-10 ಆಗುತ್ತೆ. ಇದನ್ನು ಗುರಿ ಇಟ್ಕೊಂಡೇ ಮಾಡಿ ಕೆಲವು ಬೂತ್ನಲ್ಲಿ ಸಂಪೂರ್ಣವಾಗಿ ನಾನು ಚೆಕಪ್ ಮಾಡ್ತೀನಿ. ಒಂದಲ್ಲ 4 ಬಾರಿ ಚೆಕಪ್ ಮಾಡಿಸಿದ್ದೇನೆ. ನನ್ನ ಮನೆ ಬೂತ್ ಚೆಕ್ ಮಾಡಿಸಿದ್ದೇನೆ. ನಮ್ಗೆ ಹೆಂಗೆ 35 ವೋಟು ನನ್ನ ವಿರುದ್ಧವಾಗಿ ಹೋಯ್ತದೆ. ಯಾಕೆ ಹೋಯ್ತದೆ? ಪ್ರತಿ ಮನೇಲಿ ಹೋಗಿ ಚೆಕ್ ಮಾಡಿಸಿದ್ದೀನಿ. ನಿಮಗೆ ಕುಡಿಯೋಕ್ಕೆ ಬೋರ್ವೆಲ್ ನೀರು ಕೊಟ್ಟಿದ್ದೀವಿ, ನಿಮ್ಮ ಕಷ್ಟ ಸುಖಕ್ಕೆ ಕಾಯ್ತೀವಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತೇವೆ. ಯಾವ ಈ 35 ವೋಟು ನಮ್ಮ ವಿರುದ್ಧವಾಗಿ ಹೋಗಿರ್ತಕ್ಕಂಥವಂಥದ್ದನ್ನ ಆ ರುಷ್ವಾತಿ ನಗರದಲ್ಲಿ ಪ್ರತಿ ಬೂತ್ಗಳಲ್ಲೂ ಚೆಕ್ ಮಾಡಿಸಿದ್ದೀನಿ. ಪ್ರತಿ ಬೂತಲ್ಲೂ ಚೆಕ್ ಮಾಡಿಸಿದ್ದೀನಿ. ಆಮೇಲೆ ಈ ಬೂತಲ್ಲಿರ್ತಕ್ಕಂಥವ್ರು ಆ ಬೂತಲ್ಲಿ ಅಲ್ಲಿದ್ದಾರೆ, ಈ ವಾರ್ಡ್ನಲ್ಲಿರ್ತಕ್ಕಂಥವ್ರು ನಂದಿನಿ ಬಡಾವಣೆಯಲ್ಲಿದ್ದಾರೆ, ಮಹಾಲಕ್ಷ್ಮಿ ಲೇಔಟ್ನಲ್ಲಿದ್ದಾರೆ, ನಂದಿನಿ ಬಡಾವಣೆಯಲ್ಲಿ ಇರ್ತಕ್ಕಂಥವ್ರು ರುಷ್ವಾತಿ ನಗರದಲ್ಲಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಅದು ಈ ಮೆಂಬರ್ಶಿಪ್ ಡ್ರೈವ್ನಲ್ಲಿ ತಾವೆಲ್ಲ ಪ್ರಾಮಾಣಿಕವಾಗಿ ಬಹಳ ನಿಮಗೂ ನಾವು ಒತ್ತಡ ಹಾಕಿದ್ದೀವಿ, ಮಾಡಲೇಬೇಕು ಅಂತಕ್ಕಂಥದ್ದನ್ನ ಭಾಳಷ್ಟು ಒತ್ತಡ ಹಾಕಿದ್ದೀವಿ. ನೀವು ಮಾಡಿಲ್ಲ, 300 ಮಾಡಬೇಕು, 400 ಮಾಡಬೇಕು, 400 ಮಾಡಿದವ್ರಿಗೆ 500 ಮಾಡಬೇಕು, 500 ಮಾಡಿದವ್ರಿಗೆ 700 ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ರೆ ಒಂದೊಂದು ಬೂತಲ್ಲಿ ಕೆಲವು ಭಾಳಷ್ಟು ಮುಖಂಡರುಗಳು 500ರಿಂದ 1000ವರೆಗೂ ಮಾಡಿದಿರಿ, ಕೆಲವು 200ರಿಂದ 500ವರೆಗೂ ಮಾಡಿದಿರಿ, ಕೆಲವು 100ರಿಂದ 300ವರೆಗೂ ಮಾಡಿ ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟೂ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡಿದಿರಿ. ನಿಮಗೆ ಅದಕ್ಕೋಸ್ಕರನೇ ಹೊಸ ವರ್ಷ ಮತ್ತು ನಾವು ಮೆಂಬರ್ಶಿಪ್ ಮಾಡಿರ್ತಕ್ಕಂಥವ್ರು ನಮ್ಮ ಎಲ್ಲರನ್ನೂ ಕರೆದಿ ಒಂದು ಕಡೆ ನಿಮಗೆ ವಿಶೇಷವಾದ ಒಂದು ಕೃತಜ್ಞತೆಯನ್ನು ಹೇಳಬೇಕು ಅಂತ ಅಂದ್ಬಿಟ್ಟು ನಮ್ಮ ಕೇಂದ್ರ ಸಚಿವರು, ನಮ್ಮ ಎಲ್ಲ ಮುಖಂಡರುಗಳು ಒಂದು ಕಡೆ ಸೇರಿ ನಿಮಗೊಂದು ವಿಶೇಷವಾದ ಅಭಿನಂದನೆ ಸಲ್ಲಿಸಬೇಕು ಅಂತ ವಿಚಾರವಾಗಿ ಇವತ್ತು ಸಭೆಯನ್ನು ಕರೆದಿರ್ತಕ್ಕಂಥದ್ದು. ನಾನು ಹಲವಾರು ಜನ ಇದು ಮಾಡಿದ್ರು. 9ವರೆಗೆ ಸಭೆ ಕರೆದ್ರೆ ಹೆಂಗೆ ಬರ್ತಾರೆ ಅಂತಕ್ಕಂಥದ್ದು ಹೇಳಿದ್ರು. 9ವರೆಗೆ ಸಭೆ ಮಾಡಿದೆ, ಪಾರ್ಟಿ ಸಭೆ ಮಾಡಿದೆ. ಇಲ್ಲ, ನಮ್ಮಲ್ಲಿ ಖಂಡಿತವಾಗೂ 8ವರೆಗೆ ಸಭೆ ಅಂತಂದ್ರು, ಖಂಡಿತವಾಗೂ ನಮ್ಮ ಮುಖಂಡರುಗಳು ಬಂದೇ ಬರ್ತಾರೆ ಅಂತಕ್ಕಂಥ ಮಾತನ್ನು ನಾನು ಕೊಟ್ಟಿದ್ದೆ ಇದನ್ನು. ಅದಕ್ಕೋಸ್ಕರ ಸಭೆಯನ್ನು ಮಾಡಿರ್ತಾರೆ. ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ತಮಗೆಲ್ಲ ಗೊತ್ತಿದೆ ನಾನೇನು ಮಾಡ್ತೀನಿ ಏನು ಅಂತಕ್ಕಂಥದ್ದನ್ನ. ಶಕ್ತಿ ಮೀರಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ವಿಚಾರದಲ್ಲಿ ನಮ್ಮ ಕೇಂದ್ರ ಸಚಿವರು, ನಾವು, ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಅಭಿವೃದ್ಧಿ ಮಾಡ್ತಕ್ಕಂಥ ವಿಚಾರದಲ್ಲಿ ಎಲ್ಲೂ ಎಡಬೋದಿಲ್ಲ. ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ. 12ನೇ ತಾರೀಕು ನಾವು ಪ್ರತಿ ವರ್ಷ ಸ್ವಾಮಿ ವಿವೇಕಾನಂದ ಪಾರ್ಕ್ನಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿ ಅಲ್ಲೊಂದು 300-400 ಜನ ಅಲ್ಲಿರ್ತಕ್ಕಂಥವ್ರಿಗೆ ತಿಂಡಿ ಕೊಟ್ಟು ಒಂದು 3/4 ಅವರಲ್ಲಿ ಮುಗಿಸ್ಬಿಟ್ಟು ಹೋಗ್ತಾ ಇದ್ದು. ಈ ಬಾರಿ ಯೋಚನೆ ಮಾಡ್ದೋ ಬಸವೇಶ್ವರ ನಗರ ಸರ್ಕಲ್, ಅವನೂರು ಸರ್ಕಲ್ಲಿಂದ ಶಂಕರ ಮಠ ಸರ್ಕಲ್ವರೆಗೂ ಆ ವಿವೇಕಾನಂದ ಪಾರ್ಕ್ವರೆಗೂ ವಾಕಥಾನ್ ಬರಬೇಕು ಅಂತಕ್ಕಂಥದ್ದು ಇದು ಮಾಡಿ ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಮತ್ತು ಮಹಿಳಾ ಮುಖಂಡರುಗಳು ದಯಮಾಡಿ ಅವತ್ತು 6:15 ಅಲ್ಲಿ ಬಿಡ್ತೀವಿ. ಇಲ್ಲಿ 7 ಗಂಟೆಗೆ ಬರ್ತೀವಿ. 7:15ಗೆ ಪಕ್ಷದ ಅಧ್ಯಕ್ಷರನ್ನು ಬರ್ತಾರೆ. ಅವತ್ತು ಅವರು ಬಂದೇ ಸುಮಾರು ನಮ್ಮ ಜೊತೆ ಒನ್ ಅವರ್ ಇರ್ತಾರೆ. ಅದರಿಂದ ದಯಮಾಡಿ ಆ ಕಾರ್ಯಕ್ರಮಕ್ಕೆ, ಅದು ಪಕ್ಷದ ಕಾರ್ಯಕ್ರಮನೇ ಅಂತಂದ್ಬಿಟ್ಟು ನಾವೆಲ್ಲರೂ ತಿಳ್ಕೊಬೇಕು. ಸ್ವಾಮಿ ವಿವೇಕಾನಂದರು ಕೊಟ್ಟಿರ್ತಕ್ಕಂಥ ಸಂದೇಶ ಏನಿದ್ರೆ ಅದು ಪ್ರತಿ ಯುವಕರಿಗೆ ಮನ ಮುಟ್ಟಿಸ್ತಕ್ಕಂಥ ಕೆಲಸ ಆಗಬೇಕಾಗಿರೋದ್ರಿಂದ ತಾವೆಲ್ಲರೂ ಬರಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ಕೊತೀನಿ. ಅದಾದಮೇಲೆ ಬೇರೆ ಬೇರೆ ಬಡಾವಣೆಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಇದೆ. ಈ ಕಾರ್ಯಕ್ರಮ ಮುಗಿದಾದ್ಮೇಲೆ ಆ ಭಾಗಕ್ಕೆ ಬರ್ತೀನಿ. ನಾನು ನಮ್ಮ ಮುಖಂಡರುಗಳು ಆ ಭಾಗಕ್ಕೆ ಬರ್ತೀವಿ. ಅದಕ್ಕೆ ಕಡ್ಡಾಯವಾಗಿ ಎಲ್ಲರೂ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊತೀನಿ. ಜೊತೆಗೆ ನಮ್ಮ ಶಟ್ಲುಕಾ ಕೋರ್ಟ್ಗಳಿವೆ. ಆ ಶಟ್ಲುಕಾ ಕೋರ್ಟ್ಗಳಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರುಗಳೇ ಎಲ್ಲ ನೀವೇ ಜವಾಬ್ದಾರಿ ತಂದು ನಡ್ತಾ ಇದ್ರು. ಶಟ್ಲುಕಾ ಕೋರ್ಟ್ಗಳ ಆ ಪ್ರತಿಯೊಂದು ಶಟ್ಲುಕಾ ಕೋರ್ಟ್ಗಳಲ್ಲಿ 4 ಶಟ್ಲುಕಾ ಕೋರ್ಟ್ಗಳನ್ನು 25 ಜನ ಅಲ್ಲಿನ ಯುವಕರು ಯಾರ್ಯಾರು ಆಟ ಆಡ್ತಾ ಇದ್ರ ಅವರನ್ನು ಬರಬೇಕು ಅಂತಕ್ಕಂಥದ್ದು ವಿನಂತಿಯನ್ನು ಮಾಡ್ಕೊತೀನಿ. 4 ಶಟ್ಲುಕಾ ಕೋರ್ಟ್ಗಳಿಂದ 25 ಜನ 6:15 ಮುಂಚೆ ಬಸವೇಶ್ವರ ನಗರ ಸರ್ಕಲ್ಗೆ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಂಡು, ನಮಗೆ ಅತ್ಯಂತ ಒಂದು ಒಳ್ಳೆಯ ಪ್ರಾಧಾನ್ಯವನ್ನು ದೇಶ ಕೊಟ್ಟಿರ್ತಕ್ಕಂಥದ್ದು, ದೇಶದ ಜನ ಕೊಟ್ಟಿರ್ತಕ್ಕಂಥದ್ದು. ನಾನು ಸಚಿವನಾಗಿದ್ದೆ, ಎಕ್ಸೈಸ್ ಮಿನಿಸ್ಟರ್ ಆಗಿದ್ದೆ, ಆಹಾರ ಮತ್ತು ನಾಗರಿಕ ಸಚಿವನಾಗಿದ್ದೆ. ನಾನು ಮಂಡ್ಯದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶವನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಚುನಾಯಿತ ಪ್ರತಿನಿಧಿಗಳು, ಕಾರ್ಪೊರೇಟ್ ಸಂಸ್ಥೆಗಳು, ಅನುಕೂಲವಾಗಿರ್ತಕ್ಕಂಥವರು ಈ TB ಪೇಷಂಟ್ಗಳನ್ನ ದತ್ತು ತಗೊಬೇಕು, 2024ರ ಅಂತ್ಯದ ವೇಳೆಗೆ ಈ ಕ್ಷಯರೋಗವನ್ನು ನಿರ್ಮೂಲನ ಮಾಡಬೇಕು ಅಂತಕ್ಕಂಥದ್ದು ಒಂದು ಕರೆಯನ್ನು ಕೊಟ್ಟರು. ನಾನು ಮಂಡ್ಯದಲ್ಲಿದ್ದೆ. ನಾನು ರಾತ್ರಿ ನ್ಯೂಸ್ ಕೇಳಿದೆ.
ನಾನು ಬೆಳಿಗ್ಗೆ DHO ಧನಂಜಯ ಅಂತ ಅಂದ್ಬಿಟ್ಟು ಮಂಡ್ಯ DHO ಅವನ್ನ ರಾತ್ರಿನೇ ಫೋನ್ ಮುಖೇನ ಹೇಳಿ ನೀನು ಒಂದು 25 ಫುಡ್ ಕಿಟ್ಗಳನ್ನ ರೆಡಿ ಮಾಡಬೇಕು ಅಂತಕ್ಕಂಥದ್ದು ಮಂಡ್ಯ ಜನರಲ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿರ್ತಕ್ಕಂಥ TB ಬಂದಿರತಕ್ಕಂಥವ್ರಿಗೆ ಅಲ್ಲಿ ಕಿಟ್ಗಳನ್ನು ಕೊಟ್ಟು ಮಾರನೇ ದಿನ ಇಲ್ಲಿ ನಮ್ಮ ಎಲ್ಲ ಮುಖಂಡರು ಇವತ್ತು ವೇದಿಕೆ ಮೇಲೆ ಮುಂಭಾಗ ಇರ್ತಕ್ಕಂಥ ಎಲ್ಲ 40-50 ಮುಖಂಡರುಗಳು ನಮ್ಮ DHO ಕರೆದುಬಿಟ್ಟು ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ TB ಬಂದಿರತಕ್ಕಂಥವ್ರು ಇದ್ದಾರೆ ಅಂದಾಗ 170 ಜನ ಒಂದು ಪಟ್ಟಿಯನ್ನು ಕೊಟ್ಟರು. ಅವ್ರು ಏನೇನು ಆಹಾರನ ಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಅವತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇದೊಂದು ನಾವೆಲ್ಲ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಧಾನಮಂತ್ರಿಜಿ ಒಂದು ಏನು ಕರೆಯನ್ನು ಕೊಟ್ಟರು, ಇದೊಂದು ಸೇವೆ ಅಂತ ತಿಳಿದು ಸೇವಾ ಮನೋಭಾವದಿಂದ ಇವತ್ತು ಪ್ರತಿ ತಿಂಗಳು 1ನೇ ತಾರೀಕು 9:15ಗೆ 10 ಒಳಗಡೆ ಬಂದಿರತಕ್ಕಂಥ ಎಲ್ಲರೂ ಲೈನಾಗಿ ಕುಂಡಿರಿಸಿ ಅವ್ರಿಗೆ ಆ ನ್ಯೂಟ್ರಿಷನ್ ಫುಡ್ನ ಕೊಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದೀವಿ. ಒಟ್ಟು ಇವತ್ತು ಕಳೆದ 30 ತಿಂಗಳಿಂದ ನಮ್ಮ ಕ್ಷೇತ್ರದಲ್ಲಿ ಕ್ಷಯರೋಗ ಬಂದು ಸಂಪೂರ್ಣವಾಗಿ 100ಕ್ಕೆ 100 ಭಾಗ ವಾಸಿ ಆಗಿರ್ತಕ್ಕಂಥವ್ರು 730 ಜನ ಅನ್ನೋದಕ್ಕೆ ಹೇಳೋದಕ್ಕೆ ಬಯಸ್ತೇನೆ. ನಾನು ಅನೇಕ ಕಡೆ ಚೆಕ್ ಮಾಡಿದೆ. ಬಹುಶಃ ಗವರ್ನರು ನಮಗೆ ಈಗಿರ್ತಕ್ಕಂಥ ಗವರ್ನರು ಬಹುಶಃ ಒಬ್ಬರನ್ನೇ ಶಾಸಕರನ್ನ ಅವರ ಕಚೇರಿಗೆ ಕರೆಸಿ ಸನ್ಮಾನವನ್ನು ಮಾಡಿದ್ರು. ನಾನು ಸಚಿವನಾಗಿರ್ತಕ್ಕಂಥ ಸಂದರ್ಭದಲ್ಲೇ ಈ ಕ್ಷಯರೋಗದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಟ್ಕೊಂಡಿರ್ತಕ್ಕಂಥವ್ರು ಅಂತ. ಡಿಸೆಂಬರ್ನಲ್ಲಿ ಕೇಂದ್ರದ ಅಧಿಕಾರಿಗಳು ಇಲ್ಲಿ ಕಚೇರಿಗೆ ಬಂದು ಇಡೀ ದೇಶದಲ್ಲಿ ಪ್ರತಿ ತಿಂಗಳು ತಪ್ಪದೆ 100ಕ್ಕೆ 100 ಭಾಗ ತಪ್ಪದೆ ಇಡೀ ರಾಜ್ಯದಲ್ಲೂ ತಾವೊಬ್ಬರೇ ಇಡೀ ದೇಶದಲ್ಲಿ ಪ್ರತಿ ತಿಂಗಳು ಕೊಡ್ತಾ ಇರ್ತಕ್ಕಂಥ ಯಾವುದಾದ್ರೂ ಕ್ಷೇತ್ರ ಇದೆ ಅದು ಮಹಾಲಕ್ಷ್ಮಿ ಲೇಔಟ್ ಅಂತ ಅಂದ್ಬಿಟ್ಟು ಒಂದು ಪ್ರಶಸ್ತಿ ಪತ್ರವನ್ನು ಕೊಟ್ಟು ಹೋದ್ರು. ಇದನ್ನು ಬಹುಶಃ ಇದನ್ನು ಪ್ರಧಾನಮಂತ್ರಿಯವರ ಕಚೇರಿಗೆ ತಲುಪಿಲ್ಲ ಅಂತ ಅಂದ್ಬಿಟ್ಟು ನಾನು ಭಾವಿಸ್ಕೊಂಡಿದ್ದೇನೆ. ಇದು ತಲುಪಿಲ್ಲ ಅಂತಕ್ಕಂಥದ್ದನ್ನ ನಾನು ಭಾವಿಸ್ಕೊಂಡಿದ್ದೇನೆ. ಇದನ್ನು ಕಡ್ಡಾಯವಾಗಿ ಇದು ಓಟ್ಗೋಸ್ಕರ ಮಾಡ್ತಿರ್ತಕ್ಕಂಥದ್ದಲ್ಲ. ನಾವೆಲ್ಲ ಮನುಷ್ಯನ ಜೀವನದಲ್ಲಿ ಹುಟ್ಟಿದ್ದೀವಿ. ನಮಗಿಂತ ಕೆಳವರ್ಗ ಇರ್ಬೋದು, ಮೇಲ್ವರ್ಗ ಇರ್ಬೋದು, ಕಷ್ಟದಲ್ಲಿರ್ತಕ್ಕಂಥ ಜನಕ್ಕೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನೇ ಇವತ್ತು ಆ ಡಯಾಲಿಸಿಸ್ ಸೆಂಟರ್ ಮಾಡಿರ್ತಕ್ಕಂಥದ್ದು. ಕಳೆದ 1.5 ವರ್ಷದಿಂದ ಆ ಡಯಾಲಿಸಿಸ್ ಸೆಂಟ್ರನ್ನ ರಿನ್ಯೂವಲ್ ಮಾಡಿಕೊಡಿ ಅಂತಕ್ಕಂಥದ್ದನ್ನ 16 ಲೆಟ್ರನ್ನ ಕಾರ್ಪೊರೇಷನ್ ಕೊಟ್ಟಿದ್ದೀನಿ. ಅದನ್ನ ಫಾಲೋ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳನ್ನು ಬಿಟ್ಟಿದ್ದೀನಿ. ನನ್ನೇ ಲೆಟ್ರ್ ಟೈಪ್ ಮಾಡಿಸಿದ್ದೀನಿ. ನಿಮ್ಮ ಬೇಜಾವಾರಿತನ ನಾವು ಅದಕ್ಕೆ ಲಾಭಕ್ಕಲ್ಲ, ತಿಂಗಳಿಗೆ 5-6 ಲಕ್ಷ ಖರ್ಚು ಮಾಡಿ ನಮ್ಮ ಟ್ರಸ್ಟ್ ವತಿಯಿಂದ ಸುಮಾರು 40,000 ನಂಬರ್ ಡಯಾಲಿಸಿಸ್ ಅನ್ನು ಮಾಡಿರ್ತಕ್ಕಂಥದ್ದು. 1 ರೂಪಾಯಿ ಲಾಭ ಇಲ್ಲ. ನನ್ನ ಕ್ಷೇತ್ರಕ್ಕೆ ಮೊದಲನೇ ಆದ್ಯತೆ. ಬೆಡ್ ಉಳಿದಿದೆಯಾ, ಬೇರೆ ಯಾರು ಬರ್ತಾರೋ ಅವ್ರಿಗೆ ಕೊಡಲೇಬೇಕು ಅಂತ ಒಂದು ಡಯಾಲಿಸಿಸ್ನ ಮಾಡಲೇಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ಏನು ಮಾಡ್ತೀವಿ. ಈ ಸರ್ಕಾರದಲ್ಲಿ 1.5 ವರ್ಷದಿಂದ ರಿನ್ಯೂವಲ್ಲೇ ಮಾಡಿಕೊಟ್ಟಿಲ್ಲ. ಕಾರವಾಗಿ ಒಂದು ಲೆಟ್ರ್ ಬರೆದಿದ್ದೀನಿ. ನಾಳೆ ತಗೊಂಡೋಗಿ ಕಮಿಷನರ್ ಕೊಡಿ, 3 ತಿಂಗಳು ನೀವು ಜವಾಬ್ದಾರಿ ವಹಿಸ್ಕೊಂಡು ಮಾಡಿ ಅಂತಕ್ಕಂಥದ್ದನ್ನೇ ಬರೆದಿದ್ದೀನಿ. ನಾಳೆ ಹೆಚ್ಚು ಕಡಿಮೆ ಅದೇ ನಮ್ಮ ಟ್ರಸ್ಟ್ಗೆ ಕೆಟ್ಟ ಹೆಸರು ಬರ್ತದೆ. ಇದನ್ನು ಸುಮಾರು 10 ಲಕ್ಷ ರೂಪಾಯಿಯಷ್ಟು ಮೆಡಿಷನ್ ಇದೆ, ಎಲ್ಲನೂ ವಹಿಸ್ಕೊಳ್ಳಿ ಅಂತಕ್ಕಂಥದ್ದನ್ನ ಒಂದು ಲೆಟ್ರನ್ನು ಬರೆದಿದ್ದೇನೆ. ಇದೊಂದು ಕೆಟ್ಟ ಸರ್ಕಾರ, ಇಲ್ಲಿರ್ತಕ್ಕಂಥದ್ದು ಒಂದು ಕೆಟ್ಟ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳಿ, ಒಂದು ಸೇಡಿನ ಮನೋಭಾವದಿಂದ ನಡೀತಾ ಇರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದನ್ನ ಹೇಳಿ, ಇನ್ನೇನು 4 ತಿಂಗಳು ಕಳೆದ್ರೆ 2 ವರ್ಷ ಕಳೆಯುತ್ತೆ, ಇದು ಸರ್ಕಾರ ಬಂದು 2 ವರ್ಷ ಕಳೆಯುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ, ಯಾವುದೇ ಸಮಸ್ಯೆಗಳು ಬಂದೆ ಆ ಸಮಸ್ಯೆಗೆ ನಾನಿರ್ಬೋದು, ನಮ್ಮ ಮುಖಂಡಗಳಿರ್ಬೋದು, ಮನೆಯಲ್ಲೂ ನನ್ನ ಕಚೇರಿ, ಇದೂ ನನ್ನ ಕಚೇರಿನೇ. ಇವತ್ತು ಬೆಳಿಗ್ಗೆ ಕನ್ನಡಪ್ರಭದ ರವಿ ಹೆಗ್ಡೆ ಅವ್ರು ಬಂದದ್ದು, ಮೇಡಮ್ ಅವ್ರನ್ನೂ ಕಾಯ್ದರು, ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ರು. ಅವ್ರು ನೋಡಿದ್ರೆ ಈ ಕಚೇರಿ ಎಲ್ಲ ನೋಡಿ ಬಹುಶಃ ಬೆಂಗಳೂರಿನಲ್ಲಿ ಇಷ್ಟೊಂದು ವಿಸ್ತಾರವಾಗಿರ್ತಕ್ಕಂಥ ಒಂದೇ ಕಡೆ ಇರ್ತಕ್ಕಂಥ ಶಾಸಕರ ಕಚೇರಿ ಬೇರೆ ಎಲ್ಲೂ ಇಲ್ಲ ಅಂತಕ್ಕಂಥದ್ದೇ ಹೇಳ್ಬಿಟ್ಟು ಹೋದ್ರು. ಅವರು ಅವ್ರನ್ನೂ ತಿಂಡಿ ಕರೆದಿದ್ದೆ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಬಂದಿದ್ರು. ಇದನ್ನು ಅದಕ್ಕೆ ಯಾವುದೇ ಸಮಸ್ಯೆ ಇದ್ದರೆ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದು ಹೇಳಿ, ತಮ್ಮೆಲ್ರಿಗೂ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯನ ಕೋರಿ ಭಗವಂತ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ ವಿದ್ಯೆ ಬುದ್ಧಿ ಒಳ್ಳೆಯದನ್ನು ಮಾಡಲಿ, ನನ್ನ ಕ್ಷೇತ್ರದ ಜನಕ್ಕೆ ಒಳ್ಳೆಯದನ್ನು ಮಾಡಲಿ, ಈ ನಾಡಿನ ಜನತೆಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥದ್ದು ಹೇಳಿ, ತಾವೆಲ್ಲ ಬೆಳಗ್ಗೆಯಿಂದ ಬಂದು ಇಲ್ಲಿ ಉಪಹಾರ ಸೇವನೆ ಮಾಡಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಕ್ಷದ ವಿಚಾರವಾಗಿ ಯಾವುದೇ ಒಂದು ಈ ಕಚೇರಿಯಿಂದ ಇಂಥದ್ದು ಮಾಡಬೇಕು ಅಂದರೆ ಅದರಲ್ಲಿ ಒಂದು ಯಾವುದೇ ಒಂದು ಧರಣಿ ಇರಲಿ, ಒಂದು ಸಭೆ ಇರಲಿ, ಇಂಥ ಕಾರ್ಯಕ್ರಮ ಮಾಡಬೇಕು ಅಂದರೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಕೊಂಡು ಬಂದಿರತಕ್ಕಂಥ ನಾವು ಅಂತ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರುವಂತ ನಾವೇ ಒಂದು ಧನ್ಯವಾದ ನಾವು ಅನ್ಕೋಬೇಕು.
ಅವರ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಅದಕ್ಕಾಗಿ ನಾವೆಲ್ಲರೂ ಹೆಮ್ಮೆಯಿಂದ ನಮ್ಮ ಪಕ್ಷದ ಕೆಲಸವನ್ನು ಮಾಡೋಣ. ಯಾವ್ಯಾವ ಕಾರ್ಯಕರ್ತರು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮೆಂಬರ್ಶಿಪ್ ಮಾಡೋದಕ್ಕೆ ಕಾರಣೀಕರ್ತರಾಗಿದ್ದಾರೆ ಅವರೆಲ್ಲರಿಗೂ ನಾನು ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ, ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ದೇಶದಲ್ಲಿ ಬೆಂಗಳೂರು ಉತ್ತರ ಅತ್ಯಂತ ಹೆಚ್ಚು ಮೆಂಬರ್ಶಿಪ್ ಮಾಡಿದಲ್ಲಿ 4ನೇ ಜಾಗದಲ್ಲಿದೆ. ಅದಕ್ಕೆ ನೀವೆಲ್ಲರೂ ಕಾರಣೀಕರ್ತರಾಗಿದ್ದೀರಿ, ನಿಮ್ಮೆಲ್ಲರ ಶಕ್ತಿಯ ಕಾರಣಕ್ಕಾಗಿ ಆಗಿದೆ. ಅದಕ್ಕೆ ಪ್ರೇರಣೆ ಕೊಟ್ಟಂತ ವೇದಿಕೆಯಲ್ಲಿರುವಂತಹ ಎಲ್ಲ ಮುಖಂಡರಿಗೆ ಕೂಡ ನಾನು ಅಭಿನಂದನೆಯನ್ನ ತಿಳಿಸಿ, ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ತಿಳಿಸಿ, ನಿಮ್ಮೆಲ್ಲ ಸಂಕಷ್ಟಗಳ ಜೊತೆ ನಾವು ಇರ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟು ಶಾಸಕರು ಮಾಡುವಂತ, ನಮ್ಮ ಪಕ್ಷದ ಅಧ್ಯಕ್ಷರು ಮಾಡುವಂತ ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ಸದಾ ಕಾಲಕ್ಕೆ ನಾನೂ ಇರ್ತೀನಿ ಅನ್ನುವಂಥದ್ದನ್ನು ಹೇಳಿ ನಮಗೆ ತುಂಬಾ ಪ್ರವಾಸ ಇದೆ. ತುಂಬಾ ಅಂದ್ರೆ 2 ಖಾತೆಗಳು ಬೇರೆ ಬೇರೆ ನಾರ್ತ್ ಈಸ್ಟ್ಗೆ ಹೆಚ್ಚು ನಾವು ಸಮಯ ಕೊಡಬೇಕು. ಯಾಕಂದ್ರೆ ಒಂದು ಕಾಲ ಇತ್ತು ನಾರ್ತ್ ಈಸ್ಟ್ ನಮ್ಮಿಂದ ದೇಶದಿಂದ ಬೇರೆ ಆಗುತ್ತೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕಾಗಿ ಎಲ್ಲ ಮಂತ್ರಿಗಳು ಕೂಡ ಪದೇ ಪದೇ ನಾರ್ತ್ ಈಸ್ಟ್ ಪ್ರವಾಸ, ಜಮ್ಮು ಕಾಶ್ಮೀರದ ಪ್ರವಾಸ, ಡಿಪಾರ್ಟ್ಮೆಂಟ್ನ ಹಲವಾರು ಕೆಲಸಗಳ ಮಧ್ಯೆ ಕೆಲವು ಕಾರ್ಯಕ್ರಮಕ್ಕೆ ನಾನು ಸಿಗ್ತೀನಿ, ಕೆಲವು ಕಾರ್ಯಕ್ರಮಕ್ಕೆ ನಾನು ಸಿಗಲ್ಲ. ಆದ್ರೆ ಖಂಡಿತವಾಗಿ ಯಾವತ್ತೂ ಕೂಡ ಒಂದು ದಿನನೂ ಮನೆಯಲ್ಲಿ ಕೂರದೇನೆ ಪಕ್ಷ ಅಥವಾ ಸರ್ಕಾರದ ಕೆಲಸ ಯಾವ್ದ್ರಲ್ಲಾದ್ರೂ ನಾವು ತೊಡಗಿಸ್ಕೊಂಡಿರ್ತೀವಿ. ಅದಕ್ಕಾಗಿ ನೀವೆಲ್ಲರೂ ಕೂಡ ಯಾವುದೋ ಸಂದರ್ಭದಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ನಾನು ಬಂದಿಲ್ಲ ಅಂತ ಹೇಳಿದ್ರೆ ಅನ್ಯತಾ ಭಾವಿಸಬಾರದು. ಉದ್ದೇಶಪೂರ್ವಕವಾಗಿ ಯಾವುದನ್ನು